ಸುಜನರಿಗೆ ಬಾಧಕನಾದರು ಅವರ ಬದುಕಿನಲ್ಲಿ ಬಾಧಕನಾಗಿ ಹಲವು ಖಜಾನೆಗಳಿಗೆ ಕಣಕಿ ಅಟ್ಟೈಸಿದವರಿಗೆ ಹೂವಿನಂತೆ ಬಾಲದಲ್ಲಿ ಬಂಧಿಸಿ ಅಜೀವ ದಹನವನ್ನೇ ಸಜೆಯಾಗಿಕೊಟ್ಟು ರಾಜನ ಹಾಗೆ ಮೆರೆಯುತ್ತಿದ್ದವನೇ ಮಹೇಂದ್ರ ಗೌಡ. ಗಜರಾಜ ಹೆಜ್ಜೆ ಇಟ್ಟರೆ ಅದರ ಮಜವೇ ಬೇರೆ. ರಾಜ್ಯದಿಂದ ಬಳಕುವ ಗಜ್ಜ ಗಾಮಿನಿಯರಿಗೆ ಸೌಂದರ್ಯವೆನ್ನುವುದು ಅಜ ಕೊಟ್ಟವರ ಮೂರ್ಜಗದಲ್ಲಿ ಮಜಕ್ಕೆ ಮೇಲಾದ ಇಂದ್ರನಂತೆ ಸದಾ ವೈಭೋಗದಲ್ಲೇ ಕಾಲ ಕಳೀತಾ ಇರೋ ಈ ಗಜನ ಬುಚ್ಚದೊಳಗೆ ಬಂದಿಯಾಗದಿರುವ ಲಲನಾಮಣಿಯರು ಯಾರಿದ್ದಾರೆ? ಈ ಗೌಡ ಹೋದ ಕಡೆ ಮಾನ ಸನ್ಮಾನಗಳು ನಿರೀಕ್ಷಿತ. ಇಷ್ಟೆಲ್ಲ ಇದ್ರು ನನ್ನನ್ನು ಕಾಡ್ತಾ ಇರೋ ಒಂದೇ ಒಂದು ತಲೆಬಿಸಿ ರಾಘವ. ನನ್ನ ತಮ್ಮ ರಾಘವ ಮತ್ತವನ ಹೆಂಡತಿ ಸೀತಾ ಏನಿವರು ಯುಗದ ರಾಮ ಸೀತೆಯರ ಹಾಗೆ ಕಲಿಯುಗದ ಆದರ್ಶ ದಂಪತಿಗಳು. ಕನಕ ಲಂಕಾಧೀಶ್ವರ ದಶಕಂಠ ರಾವಣ ಎಲ್ಲೋ ಇರುವ ಸೀತೆಗಾಗಿ ಮನಸೋತು ಹೋದಾಗ ನಾನು ಯಾಕೆ ನನ್ನ ಪಕ್ಕದಲ್ಲಿರುವ ಆ ದಂತದ ಪುತ್ಥಳಿಯನ್ನು ಮಿಸ್ ಮಾಡಿದೆ? ಈಗ ಏನವಳ ಅದ್ಭುತ ಆಕರ್ಷಣೀಯ ನೋಡುವವರ ಕಣ್ಣನ್ನು ಕೋರೈಸುವಂತಹ ಅದ್ಭುತಮಯ ಸೀತಾ. ಬದಲಿಯ ವನದಂತಿರುವ ನಿನ್ನ ದೇಹ ಸೌಂದರ್ಯದ ಬಲಕ್ಕೆ ಮನವೇರಿದ ಮದಗಜನಾಗಿ ನುಗ್ಗಿ ಹೋದ್ರೆ ನಾನು ಗಜೇಂದ್ರ ಗೌಡನೇ ಅಲ್ಲ. ನೀನು ನನ್ನ ತಮ್ಮನಲ್ವೋ? ನನ್ನ ಜನ್ಮ ಶತ್ರು. ಪಿತ್ರಾಜಿತ ಆಸ್ತಿಯಲ್ಲಿ ಕುಸ್ತಿ ಮಾಡೋಕಂತಾನೆ ಹೊರಟಿದ. ನೋಡ್ತಾ ಇರೋ ಜೂಗಾಡಿ ಜಾಗ ಕಳೆದುಕೊಂಡು ಕಾಡಿಗೆ ಸೇರಿದ ಪಾಂಡವರ ಹಾಗೆ ನಿನ್ನ ಸಂಸಾರನ ಗೆಳೆದೆ ಹೋದ್ರೆ